ನನಗೆ ಈ ದಲಿತ ಭಕ್ತಾದಿಗಳೇ ಜಾಸ್ತಿ. ಯಾಕಂದರೆ 60% ಹೌದು, ಓಕೆ ಸತ್ಯ. ಆ ಭಕ್ತಾದಿಗಳೇ ಜಾಸ್ತಿ. ಯಾಕೆ ನಾವು ಇರೋ ಏರಿಯಾ ಹೇಗಿದೆ ಅಂದರೆ ಟ್ರೈಬಲ್ ಏರಿಯಾ, ಅಲ್ಲೆಲ್ಲ ಬೆಟ್ಟ ಗುಡ್ಡಗಾಡುಗಳು, ಅಲ್ಲಿ ಇರೋ ಜನಗಳು ಜಾಸ್ತಿ ಇವರೇ. ನಾನು ಯಾವಾಗ ಆಶ್ರಮ ಕಟ್ಟಬೇಕು ಅಂತ ಹೋದಾಗ ಪ್ರಪ್ರಥಮವಾಗಿ ನನ್ನನ್ನು ಹಿಂದೆ ಬಂದು ಗುರುಗಳೇ ನಾನಿದ್ದೀನಿ ಅಂತ ಕಂಪೌಂಡ್ ವಾಲ್ ಹಿಡ್ಕೊಂಡು ದೇವಸ್ಥಾನ ಕಟ್ಟುವವರೆಗೂ ಇಲ್ಲೂವರೆಗೂ ಕೂಡ ಅದೇ ಜನಾಂಗದವರೇ ಬಂದಿದ್ದಾರೆ. ಹಿಂದುಳಿದ ಜನಾಂಗದವರೇ ನನ್ನ ಹಿಂದೆ ಫಾಲೋಅಪ್ ಮಾಡ್ಕೊಂಡು ಬಂದಿರೋದು. ಓಕೆ, ನಾನು ಅಲ್ಲಿ ಕೂತ್ಕೊಂಡಾಗ ಗುರುಗಳೇ ಒಂದು ಲೀಟರ್ ಹಾಲು ಕುಡೀರಿ, ನೀರು ಕುಡೀರಿ ತಂದು ಕೊಟ್ಟದ್ದೇ ಅದೇ ಜನಾಂಗದವರು. ಸೊ ಆ ಜನಾಂಗಕ್ಕೆ ಹೇಗಾಗಿದೆ ಅಂದರೆ ಇವಾಗ ಅದೇ ಜನಾಂಗದ ಕೆಲವೊಂದು ಗುರು ಮಠಗಳಿದೆ, ಸಂಸ್ಥಾನಗಳಿದೆ. ಅವ್ರನ್ನೆಲ್ಲ ಹೇಗೆ ರಾಜಕೀಯ ವ್ಯಕ್ತಿಗಳನ್ನ ಆರಿಸ್ಕೊಂಬಿಟ್ಟು ಅವ್ರು ಸೆಲೆಕ್ಟ್ ಮಾಡಿರುವಂಥದ್ದು. ಬಟ್ ಇಲ್ಲಿ ನಮ್ಮ ಆಶ್ರಮದಲ್ಲಿ ಹೇಗಾಗಿದೆ ಅಂದರೆ ಬೈ ಡಿಫಾಲ್ಟಾಗಿ ಆ ಜನಗಳಿಗೆ ಅಂತ ನಾನು ಹುಟ್ಟಿ ಬಂದಿರೋ ಅನ್ನೋ ಒಂಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ. ಒಂದು 60-65 ಭಾಗದ ಜನಗಳು ಈ ಒಂದು ದಲಿತ ಹಿಂದೂ ಜನಾಂಗದವರೇ ಅಲ್ಲಿರೋದು. ದೇವರ ಸ್ಥಾಪನೆ ಸಮೇತ ಕಾಂಪೌಂಡ್ ವಾಲ್ ಸಮೇತವಾಗಿ ಈಗಲೇ ಸೇವೆ ಮಾಡ್ತಾ ಇರೋದು ಅದೇ ಜನಗಳು. ಯಾಕೆ ಈ ಥರ ಆಗುತ್ತೆ? ಏಕೆಂದರೆ ನಾವು ಯಾರನ್ನೂ ಕರೆದಿಲ್ಲ, ಆಟೋಮೆಟಿಕ್ಕಾಗಿ ಆ ಬಳಗ ಇಲ್ಲಿ ಬರ್ತಾ ಇದೆ. ಕಾರಣ ಏನು ಅಂದರೆ ಯಾವಾಗ ಆ ಒಕ್ಕಲಿನ ದೇವತೆಗಳು ಬಂದು ಕುತ್ಕೊಂಡಾಗ ಆಟೋಮೆಟಿಕ್ಗೆ ಆ ಒಂದು ಪರಿವಾರ, ಆ ಒಂದು ಕಮ್ಯುನಿಟಿನಲ್ಲಿ ಅಟ್ರಾಕ್ಷನ್ ಆಗುತ್ತೆ. ಇವಾಗ ಆಗಿರೋದು ಕೂಡ ಹಾಗೇನೆ. ಅಲ್ಲಿ ಒಂದು 65 ಭಾಗದಷ್ಟು ಇವ್ರು ಬರ್ತಾರೆ, ಒಂದು 25 ಭಾಗದಷ್ಟು ಆಂಧ್ರ ರೆಡ್ಡಿಗಳು ಬರ್ತಾರೆ, ಮಿಕ್ಕಿದ ಭಾಗದಷ್ಟು ಇವ್ರ ಜನಗಳು ಕಾಂಬಿನೇಷನ್ ಆಗ್ತದೆ. ಅವರೆಲ್ಲರಿಗಿಂತ ಜಾಸ್ತಿ ನನಗೆ ಭಕ್ತಾದಿಗಳಂದರೆ ಈ ದಲಿತ ಹಿಂದುಳಿದ ಭಕ್ತಾದಿಗಳೇ ಜಾಸ್ತಿ ನನಗೆ. ಅವರು ಜಾಸ್ತಿ ಆಶ್ರಮಕ್ಕೆ ಬರೋದು, ಅವ್ರುಗಳೇ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಹೋಗುವಂಥದ್ದು, ಅವ್ರುಗಳೇ ನನ್ನ ಜಾಸ್ತಿ ನಂಬುವಂಥದ್ದು. ಅವರು ಅಫಿಷಿಯಲ್ ಆಗಿರುವಂತಹ ಆಶ್ರಮಗಳಿಗಿಂತಲೂ ನಾನು ಅನ್ಅಫಿಷಿಯಲ್ ಆಶ್ರಮಕ್ಕೆ ತುಂಬ ನಮಗೆ ಒಂದು ವಿಶ್ವಾಸನ ತೋರಿಸ್ತಾ ಇದ್ದಾರೆ ಅವರು. ಇದು ಕಾರಣ ಇಷ್ಟೇ, ಅವರೊಂದು ಮೂಲ ಪಂಗಡ ದೇವತೆಗಳು ಯಾವಾಗ ಒಂದು ಸ್ಥಳದಲ್ಲಿ ಇರ್ತಾವೋ ಅದು ಆಟೋಮೆಟಿಕ್ಕಾಗಿ ಆ ಸಮುದಾಯ ಜನ ಆಕರ್ಷಣೆ ಆಗುತ್ತೆ. ಓಕೆ, ಖಂಡಿತ ಒಳ್ಳೆ ಮಾತು ನಾ ಹೇಳಿದ್ರಿ. ಮತ್ತು